ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಪಿತೃಪಕ್ಷ ಎಂದರೆ ಪಿತೃಗಳನ್ನು ಆರಾಧಿಸುವ ಪಕ್ಷ. ಪಿತೃಪಕ್ಷವು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪ್ರತಿಪದೆಯಿಂದ ಅಮಾವಾಸ್ಯೆವರೆಗೆ ಇರುತ್ತದೆ. ಈ ಪ್ರತಿಪದೆಯಿಂದ ಅಮಾವಾಸ್ಯೆವರೆಗೆ 15 ದಿನಗಳ ಕಾಲ ಪಿತೃಪಕ್ಷ ಆಚರಣೆಯನ್ನು ಮಾಡಲಾಗುತ್ತದೆ. ಈ ಪಿತೃಪಕ್ಷದಲ್ಲಿ ಪಿತೃಗಳ ವಿಶೇಷ ಆರಾಧನೆಯನ್ನು ಮಾಡುವುದರಿಂದ ಪಿತೃಗಳು ಸಂತೃಪ್ತರಾಗಿ ಎಲ್ಲವೂ ಒಳ್ಳೆಯದಾಗುವಂತೆ ಹರಿಸುತ್ತಾರೆ. ಪಿತೃಪಕ್ಷದಲ್ಲಿ ಪಿತೃಗಳು ಪಿತೃಲೋಕವನ್ನು ಬಿಟ್ಟು ತಮ್ಮ ತಮ್ಮ ಮನೆಯ ಹತ್ತಿರ ಬರುತ್ತಾರೆ ಹಾಗೂ ತಮ್ಮ ಕುಟುಂಬದವರು ತಮಗೆ ಆಹಾರ ಕೊಡಬಹುದೆಂದು ಮನೆಯ ಹತ್ತಿರ ಬಂದು ಕಾಯುತ್ತಾರಂತೆ. ಕಾಲಶ್ರಾದ್ದ ಅಂದರೆ ಹಿರಿಯರು ತೀರಿಕೊಂಡ ತಿಥಿ ದಿನವೇ ಮಾಡುವ ಶ್ರಾದ್ದ. ಈ ಶ್ರಾದ್ದವನ್ನು ಪ್ರತಿ ವರ್ಷ ತಂದೆ ತಾಯಿ ಇತ್ಯಾದಿ ಯಾರೇ ಇದ್ದರೂ ಅವರು ತೀರಿಕೊಂಡ ತಿಥಿ ದಿನವೇ ಮಾಡಬೇಕು. ಇದನ್ನು ಬೇರೆ ದಿನದಲ್ಲಿ ಮಾಡಲು ಬರುವುದಿಲ್ಲ. ಹಾಗೂ ಕಾಲಶ್ರಾದ್ದದಲ್ಲಿ 3 ತಲೆಮಾರಿನವರೆಗೆ ಅಂದರೆ ತಂದೆ, ತಂದೆಯ ತಂದೆ, ಅವರ ತಂದೆ, ಹೀಗೆ 3 ಜನರ ಆರಾಧನೆಯನ್ನು ಮಾಡುತ್ತಾರೆ. ತಾಯಿ ಹೋದರೆ ತಾಯಿ, ಅವರ ತಾಯಿ, ಅವರ ತಾಯಿ, ಹೀಗೆ ಇವರ ಆರಾಧನೆಯನ್ನು ಮಾಡಲಾಗುತ್ತದೆ. ಆದರೆ ಪಿತೃಪಕ್ಷದಲ್ಲಿ ಪಿತೃಕಾರ್ಯ ಮಾಡುವವರ ಅಪ್ಪನ ಕಡೆಯವರು, ಅಮ್ಮನ ಕಡೆಯವರು, ಬಂಧು ಬಾಂಧವರು, ಗೆಳೆಯರು, ಗುರುಗಳು ಎಲ್ಲರಿಗೂ ಆಹಾರವನ್ನು ನೀಡುವ ಹಾಗೂ ನಾವು ಯಾರ್ಯಾರಿಂದ ಉಪಕಾರವನ್ನು ಪಡೆದಿರುತ್ತೇವೆಯೋ ಅವರೆಲ್ಲರಿಗೂ ಆಹಾರವನ್ನು ನೀಡಿ ಅವರ ಋಣವನ್ನು ತೀರಿಸುವ ಕಾರ್ಯವೇ ಪಿತೃಪಕ್ಷವಾಗಿದೆ. ಆ ಸಮಯದಲ್ಲಿ ಪಿತೃಗಳಿಗೆ ಆಹಾರ ನೀಡದಿದ್ದರೆ ಪಿತೃಗಳು ಶಾಪವನ್ನು ಕೊಡುತ್ತಾರೆ. ಶಾಸ್ತ್ರದಲ್ಲಿ 2 ರೀತಿಯ ಪಿತೃಗಳು ಇದ್ದಾರೆ. ತಂದೆ ತಾಯಿ ಕುಟುಂಬದವರು ಒಂದು ರೀತಿಯ ಪಿತೃಗಳು. ಇನ್ನೊಂದು ರೀತಿಯ ಪಿತೃಗಳು ಎಂದರೆ ಪಿತೃದೇವತೆಗಳು. ಈ ಕುರಿತು ಪುರಾಣದಲ್ಲಿ ಒಂದು ಕಥೆ ಬರುತ್ತದೆ. ಬ್ರಹ್ಮದೇವರು ಎಲ್ಲ ದೇವತೆಗಳಿಗೆ ಒಂದೊಂದು ಕೆಲಸವನ್ನು ನಿರ್ವಹಿಸಲು ಹೇಳಿದಾಗ ದೇವತೆಗಳು ಕೆಲಸ ನಿರ್ವಹಿಸದೆ ಬ್ರಹ್ಮದೇವರ ಕೋಪಕ್ಕೆ ಗುರಿಯಾಗುತ್ತಾರೆ. ಅದಕ್ಕೆ ದೇವತೆಗಳು ತಮ್ಮಿಂದ ತಪ್ಪಾಯಿತು, ಇದಕ್ಕೆ ಪ್ರಾಯಶ್ಚಿತ್ತವೇನೆಂದು ಬ್ರಹ್ಮದೇವರ ಬಳಿಗೆ ಕೇಳುತ್ತಾರೆ. ಆಗ ಬ್ರಹ್ಮದೇವರು ದೇವತೆಗಳಿಗೆ ನಿಮ್ಮ ಮಕ್ಕಳಿಗೆ ಹೋಗಿ ಕೇಳಿ ಎಂದು ಹೇಳುತ್ತಾರೆ. ಜ್ಞಾನವನ್ನು ನೀಡುವವರಿಗೂ ಪಿತೃಗಳು ಎಂದು ಕರೆಯುತ್ತಾರೆ. ದೇವತೆಗಳಿಗೆ ಅವರ ಮಕ್ಕಳು ಜ್ಞಾನವನ್ನು ನೀಡಿದ್ದರಿಂದ ದೇವತೆಗಳಿಗೆ ಅವರ ಮಕ್ಕಳೇ ಪಿತೃಗಳಾಗುತ್ತಾರೆ. ಅವರು ಪಿತೃಗಳಾಗಿದ್ದರಿಂದ ಅವರ ಆರಾಧನೆ ಮಾಡಿ ಎಂದು ಬ್ರಹ್ಮದೇವರು ದೇವತೆಗಳಿಗೆ ಹೇಳುತ್ತಾರೆ. ಇವನನ್ನು ಪಿತೃದೇವತೆಗಳೆಂದು ಕರೆಯುತ್ತಾರೆ. ತಂದೆಗೆ ಪಿತೃಗಳು ಎಂದು ಕರೆಯುತ್ತಾರೆ. ಪಿತೃಗಳ ಆರಾಧನೆಯನ್ನು ದೇವತೆಗಳು, ದೈತ್ಯರು, ಮನುಷ್ಯರು ಮಾಡುತ್ತಾರೆ. ಪಿತೃದೇವತೆಗಳು ಪಕ್ಷಮಾಸದಲ್ಲಿ ಮನೆಗೆ ಬಂದಾಗ ತಮ್ಮ ಆರಾಧನೆಯನ್ನು ಮಾಡುವುದನ್ನು ನೋಡಿ ಅವರನ್ನು ಹರಿಸಿ ಹೋಗುತ್ತಾರೆ. ಹೀಗಾಗಿ ಆ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ. ಪಿತೃಗಳು ಯಾವಾಗಲೂ ಪಿತೃಲೋಕದಲ್ಲಿ ವಾಸವಾಗಿರುತ್ತಾರೆ. ಆದರೆ ಕೆಲವು ಪಿತೃಗಳು ಪುನಃ ಪ್ರಾಣಿ, ಪಕ್ಷಿ, ಮನುಷ್ಯರಾಗಿ ಹುಟ್ಟಿರುತ್ತಾರೆ. ಪಿತೃಗಳು ಎಂಬ ಒಂದು ಗಣವಿದೆ. ಅವರು ಬ್ರಹ್ಮದೇವರ ಮಕ್ಕಳು. ದೇವತೆಗಳು, ಮನುಷ್ಯರು ಎಲ್ಲರೂ ಅವರನ್ನು ಪೂಜಿಸುತ್ತಾರೆ. ಪಿತೃಗಳ ಆರಾಧನೆ ಮಾಡಿದರೆ ಮೃತರಾದ ಜೀವರು ಎಲ್ಲಿದ್ದರೂ ಅವರಿಗೆ ಆಹಾರವನ್ನು ತಲುಪಿಸುತ್ತಾರೆ. ಮೃತಜೀವಿಗಳ ಹೆಸರು ಗೋತ್ರಗಳನ್ನು ಹೇಳಿ ಪಿಂಡ ಪ್ರದಾನ ಮಾಡಿದರೆ ಪಿತೃದೇವತೆಗಳು ಆ ಮೃತ ಜೀವಿಯು ಪ್ರಾಣಿ, ಪಕ್ಷಿ, ಮನುಷ್ಯ ಹೀಗೆ ಯಾವ ಯೋನಿಯಲ್ಲಿ ಹುಟ್ಟಿದ್ದರೂ ಅವರಿಗೆ ಯೋಗ್ಯವಾದ ಆಹಾರವನ್ನು ಮುಟ್ಟಿಸಿ ಸಂತುಷ್ಟಗೊಳಿಸುತ್ತಾರೆ. ಪಿತೃಗಳು ದೇವಲೋಕದಲ್ಲಿದ್ದರೆ ಅಮೃತ ರೂಪದಲ್ಲಿ, ಮನುಷ್ಯರಾಗಿ ಹುಟ್ಟಿದ್ದರೆ ಅನ್ನದ ರೂಪದಲ್ಲಿ, ಹಸುವಾಗಿ ಹುಟ್ಟಿದ್ದರೆ ಹುಲ್ಲಿನ ರೂಪದಲ್ಲಿ, ಪಕ್ಷಿಯಾಗಿ ಹುಟ್ಟಿದ್ದರೆ ಕಾಳಿನ ರೂಪದಲ್ಲಿ, ಸರ್ಪವಾಗಿ ಹುಟ್ಟಿದ್ದರೆ ಗಾಳಿಯ ರೂಪದಲ್ಲಿ ಮುಟ್ಟಿಸುತ್ತಾರೆ. ಇದರಿಂದ ಪಿತೃಗಳು ತೃಪ್ತರಾಗಿ ಶ್ರಾದ್ದ ಮಾಡಿದವರಿಗೆ ಸಂತಾನ, ಸಂಪತ್ತು, ಐಶ್ವರ್ಯ ಎಲ್ಲವೂ ಪ್ರಾಪ್ತಿಯಾಗುವಂತೆ ಹರಿಸುತ್ತಾರೆ. ಹೀಗಾಗಿ ಶ್ರಾದ್ದದಲ್ಲಿ ಕುಟುಂಬದವರು ನೀಡಿದ ಆಹಾರವನ್ನು ವಸು, ರುದ್ರ, ಆದಿತ್ಯರು ಪಿತೃಗಳಿಗೆ ಅಂದರೆ ಮನುಷ್ಯರಿಗೆ ಅನ್ನವನ್ನು, ಪ್ರಾಣಿ ಪಕ್ಷಿಗಳಿಗೆ ಬೇಕಾದ ಆಹಾರವನ್ನು ತಲುಪಿಸುತ್ತಾರೆ.
ವಸು ರುದ್ರ ಆದಿತ್ಯರು ಹಾಗೂ ಯಮಧರ್ಮನು ಪಿತೃಗಳೆಂದು ಕರೆಯುತ್ತಾರೆ. ಪಿತೃಕಾರ್ಯ ಶ್ರಾದ್ದವನ್ನು ಬಹಳ ಶ್ರದ್ಧೆಯಿಂದ ಮಾಡಬೇಕು. ಆದ್ದರಿಂದ ಇದಕ್ಕೆ ಶ್ರಾದ್ದವೆಂದು ಕರೆಯುತ್ತಾರೆ. ಪಿತೃಕಾರ್ಯದ ದಿನ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿದರೆ ಪಿತೃಗಳು ಹಿಂದಿರುಗಿ ಹೋಗುತ್ತಾರೆ. ಗಂಡು ಮಕ್ಕಳು ಪಿತೃಕಾರ್ಯವನ್ನು ತಾವು ಬದುಕಿರುವವರೆಗೂ ಮಾಡಲೇಬೇಕು. ಪಿತೃಕಾರ್ಯವನ್ನು ಮಾಡಿದರೆ ಎಲ್ಲ ದೇವತೆಗಳು ಇವರ ಮನೆಯ ಮುಂದೆ ಬರುತ್ತಾರೆ ಹಾಗೂ ದೇವತೆಗಳು ಅನುಗ್ರಹ ಮಾಡುತ್ತಾರೆ. ಪಿತೃಕಾರ್ಯದಲ್ಲಿ ಮುಖ್ಯವಾಗಿ ಶುಚಿತ್ವವನ್ನು ಪಾಲಿಸಬೇಕು. ಯಾರ ಮೇಲೂ ಕೋಪಿಸಬಾರದು. ಮಧ್ಯಾಹ್ನ 12 ಗಂಟೆ ನಂತರ ಪಿತೃಕಾರ್ಯವನ್ನು ಮಾಡಬೇಕು ಹಾಗೂ ಪಿತೃಕಾರ್ಯದಲ್ಲಿ ಗಡಿಬಿಡಿ ಮಾಡಬಾರದು. ಅಂದು ಹಸುವಿಗೆ ಗೋಗ್ರಾಸ್ ನೀಡಬೇಕು. ಹರಿಕಥಾಮೃತ ಸಾರದಲ್ಲಿ ಶ್ರೀ ಜಗನ್ನಾಥದಾಸರು ತಿಳಿಸಿದಂತೆ ಷಣ್ಣವತಿ ನಾಮದಿಂದ ಭಗವಂತ ವಸು ರುದ್ರ ಆದಿತ್ಯರಲ್ಲಿ ಹಾಗೂ ಪಿತೃಕಾರ್ಯ ಸಂಬಂಧಿತ ಕರ್ತೃ ಕರ್ಮ ಕ್ರಿಯೆಗಳ ಒಳಗಿದ್ದು ಅವರು ಮಾಡುವ ಸೇವೆಯನ್ನು ಸ್ವೀಕರಿಸಿ ಅವರ ಪಿತೃಗಳಿಗೆ ಅನಂತ ಸುಖವನ್ನು ಕೊಡುತ್ತಾನೆ. ಅಲ್ಲದೆ ಷಣ್ಣವತಿ ನಾಮಕ ಶ್ರೀಹರಿಯು ಅನಿರುದ್ಧ ರೂಪದ 93 ರೂಪದಿಂದ ಕರ್ತೃವಿನಲ್ಲಿದ್ದು ವಸು ರುದ್ರ ಆದಿತ್ಯರಲ್ಲಿ ಅನಿರುದ್ಧ ಪ್ರದ್ಯುಮ್ನ ವಾಸುದೇವ ರೂಪದಿಂದ ಇದ್ದು ಭಕ್ತಿಯಿಂದ ಅವರು ಮಾಡುವ ಪಿತೃಕಾರ್ಯಗಳನ್ನು ಸ್ವೀಕರಿಸಿ ಪಿತೃಗಳಿಗೆ ಸುಖವನ್ನು ಕೊಡುತ್ತಾನೆ. ಹೀಗಾಗಿ ಪಿತೃಗಳು ಸಂತುಷ್ಟರಾಗಿ ಅವರ ಕುಟುಂಬದವರಿಗೆ ಎಲ್ಲವೂ ಒಳ್ಳೆಯದಾಗುವಂತೆ ಹರಿಸುತ್ತಾರೆ.